ಯುವ ನಿಧಿಯ ಅರ್ಹ ಫಲಾನುಭವಿಗಳಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಚೆಕ್ ವಿತರಣೆ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ದೃಶ್ಯಗಳು ನಮಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು 7 ಮಂದಿಯ ವಿದ್ಯಾರ್ಥಿಗಳಿಗೆ ಈಗ ಚೆಕ್ ವಿತರಣೆ ಮಾಡೋದ್ರ ಮೂಲಕ ಅಂದರೆ ಯುವ ನಿಧಿಯ ಫಲಾನುಭವಿಗಳು ಯಾರಿದ್ದಾರೆ ಅವರು ಸುಮಾರು 4,000 ಮಂದಿಗೆ ಈಗ ಹಣ ವರ್ಗಾವಣೆ ಮಾಡೋದ್ರ ಮೂಲಕ ಈಗ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು, ಸುಮಾರು 7 ಮಂದಿಯ ಯುವಕರು ಕೂಡ ಇರುವಂಥದ್ದು. ಅಂದರೆ ಈಗ ಪದವೀಧರರು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಭತ್ಯೆಯನ್ನು ಕೂಡ ಕೊಡುವಂಥ ಕಾರ್ಯಕ್ರಮ ಕೂಡ ಸರ್ಕಾರ ಮುಂದೆ ಇರುವಂಥ. ಈಗ ವಿದ್ಯಾರ್ಥಿಗಳಿದ್ದಾರೆ, ಸ್ವತಃ ವಿದ್ಯಾರ್ಥಿಗಳ ಜೊತೆ ನಾನು ಅವ್ರನ್ನ ಮಾತಾಡ್ತೇನೆ. ಈಗ ತಾವು ಕೂಡ ಆ ಚೆಕ್ಕನ್ನು ವಿತರಿಸ್ಕೊಂಡ್ರಿ, ಸಿಎಂ ಕೂಡ ಶೇಕ್ ಹ್ಯಾಂಡನ್ನು ಕೂಡ ಮಾಡೋರ ಜೊತೆ ಮಾತಾಡ್ತಿದ್ದೆ, ನಾನು ಕೂಡ ಗಮನಿಸಿದ್ದೀನಿ. ಏನು ಹೇಳಿದ್ರು ಸಿಎಂ ಈಗ ಅಂತ? ಸರ್ ಅದೇ ಸರ್, ಸ್ಕಿಲ್ ಡೆವಲಪ್ಮೆಂಟ್ ಇನ್ನೂ ಕೊಡ್ತೀನಿ ನಾನು ನಿಮಗೆ. ಸ್ಕಿಲ್ ಬಗ್ಗೆ ನಿಮಗೆ ಇನ್ನೂ ನೆಕ್ಸ್ಟ್ ಅವೇರ್ನೆಸ್ ಕೊಡ್ತಿದ್ದೀನಿ. ಬೀಯಿಂಗ್ ಅನ್ಎಂಪ್ಲಾಯ್ ಆಗಿದ್ದೀರಾ, ಸೊ ನಾನೀಗ ಎಷ್ಟೋ ಅಮೌಂಟ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತಕ್ಕಂಥ ಅಮೌಂಟ್ ಭಾಳ ಯೂಸ್ಫುಲ್ ಆಗುತ್ತೆ ಫ್ಯೂಚರಲ್ಲಿ. ಈಗ ನಾವು ಮಾಡಿರ್ತೀವಿ, ಲೋನ್ ಎಲ್ಲ ಮಾಡಿರ್ತೀವಿ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ. ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಕ್ಕೆ ಲೋನ್ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು EMI ಕಟ್ಕೊಂಡಾದರೂ ಹೋಗೋಕ್ಕೆ ಭಾಳ ಹೆಲ್ಪ್ಫುಲ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೆಕ್ಸ್ಟು ಇನ್ನೂ ಯಾವ್ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಬಟ್ ಹುಡುಗರಲ್ಲ, ಮೇನ್ ಹುಡುಗರಿಗೆ ಹೇಳ್ತೀನಿ, ಹುಡುಗರು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಹೇಳಿಲ್ದಿರೋದಕ್ಕೆಲ್ಲ ಯೂಸ್ ಮಾಡಬಾರ್ದು. ಆಮೇಲೆ ನನಗೆ ಭಾಳ ಹೆಲ್ಪ್ ಆಗುತ್ತೆ ಸರ್. ರಿಯಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀನಿ ಈಗ. ಅಟ್ಲೀಸ್ಟ್ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕಾದರೂ ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಸಿದ್ದರಾಮಯ್ಯ ಸರ್ಗೆ, ತುಂಬ ಥ್ಯಾಂಕ್ಸ್. ಮತ್ತು ಅವರ ಕಂಪ್ಲೀಟ್ ಈ ಒಂದು ಸ್ಕೀಮ್ ಏನಿದೆ ಯುವ ನಿಧಿ, ಇದೇ ರೀತಿ ಹಿಂಗೆ ಕಂಟಿನ್ಯೂ ಆದರೆ ವೆಲ್ ಆ್ಯಂಡ್ ಗುಡ್ ಸರ್. ತುಂಬ ಥ್ಯಾಂಕ್ಸ್. ನಾವು ಎಲ್ಲಿಂದ ಬಂದಿರೋಂಥದ್ದು? ಈಗ ಅಪ್ಲಿಕೇಶನ್ ಹಾಕ್ಬೇಕಂತ ಸಮಸ್ಯೆನ ಆಗಿಲ್ವಾ ಹೇಗೆ ಅಂತ? ಸರ್ ನಂದು ಶಿವಮೊಗ್ಗನೇ. ನಾನು ಶಿವಮೊಗ್ಗದವನಾಗಿ ನಾನು ಫಸ್ಟ್ ಅಪ್ಲೈ ಮಾಡ್ತಾ ಇದ್ನಲ್ಲ, ಸ್ವಲ್ಪ ಗ್ಲಿಚಸ್ ಇರುತ್ತೆ, ಸಣ್ಣ ಪುಟ್ಟ ಗ್ಲಿಚಸ್ ಇರುತ್ತೆ. ಸೊ ಆ ಗ್ಲಿಚೆಲ್ಲ ಕ್ಲಿಯರ್ ಆಗಿ ಒನ್ ಅವರ್ ತಗೊಂತ ಅಷ್ಟೇ ರಿಜಿಸ್ಟ್ರೇಷನ್ ಎಲ್ಲ ಆಗೋಕ್ಕೆ. ಸೊ ರಿಜಿಸ್ಟ್ರೇಷನ್ ಆಯಿತು, ಈಗ ಅಮೌಂಟು ಕೂಡ ಬಂದಿದೆ, ಕ್ರೆಡಿಟ್ ಆಗಿದೆ ಅಕೌಂಟಿಗೆ. ಸೊ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾವೀಗ ಏನು ಮಾಡ್ತಾರೆ, ಡಿಗ್ರಿನ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್? ನಾನು NITK ಸ್ಟೂಡೆಂಟು. NITKಲ್ಲಿ ಪಾಸ್ಔಟ್ ಆದೆ. ಪ್ಲೇಸ್ಮೆಂಟ್ಸಿಗೆ ನಾನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಗೌರ್ಮೆಂಟೇ ಕ್ರ್ಯಾಕ್ ಮಾಡೋಣ ಅಂತ. ಇಷ್ಟೆಲ್ಲ ಸ್ಕೀಮ್ ಕೊಡುತ್ತೆ, ಗೌರ್ಮೆಂಟಲ್ಲಿ ಭಾಳ ಹೆಲ್ಪ್ಫುಲ್ ಇರುತ್ತೆ ಅಂತ ಗೊತ್ತು. ಸೊ ಹಾಗಾಗಿ ಗೌರ್ಮೆಂಟಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಗೌರ್ಮೆಂಟಲ್ಲೇ ಟ್ರೈ ಮಾಡೋಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಲ್ಲ. ಸೊ ಹಾಗಾಗಿ ಇವ್ರು ಕೊಡ್ತಕ್ಕಂಥ ಅಮೌಂಟ್ ಏನಂತ ಹೇಳೋದಾದರೆ ಎಲ್ರಿಗೂ ಇಷ್ಟ, ಗೌರ್ಮೆಂಟಿಂದ ಬೆನಿಫಿಟ್ ತೊಗೊಳ್ರಿ, ಗೌರ್ಮೆಂಟಿಗೆ ಯೂಸ್ ಗೌರ್ಮೆಂಟಲ್ಲೇ ಕೆಲಸ ತೊಗೊಳಕ್ಕೆ ಟ್ರೈ ಮಾಡಿರಿ ಅಷ್ಟೇ. ಮತ್ತೊಬ್ಬ ಫಲಾನುಭವಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೇನೆ. ತಾವೀಗ ಎಲ್ಲಿಂದ ಬಂದಿರೋದು, ತಾವೇನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ? ಸರ್ ನಾನು ಬಂದಿರೋ ಸಕಲೇಶ್ಪುರದಿಂದ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಈಗ ಪ್ರೆಸೆಂಟ್ ನಾನು ಕೆಲಸ ಹುಡುಕ್ತಾ ಇದ್ದೀನಿ. ನಾನು ಈಗ ಕೆಲವು ಕಡೆ ಜಾಬ್ಗೆಲ್ಲ ಹೋಗಬೇಕು ಅಂದರೆ ಬೇರೆ ಡಿಸ್ಟ್ರಿಕ್ಗಳಿಗೆಲ್ಲ ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ನಾನು ಬಸ್ ಚಾರ್ಜ್ ಆಗಿರ್ಬೋದು, ಅಥವಾ ಏನಾರು ಒಂದಿನ ಎಕ್ಸ್ಟೆಂಡ್ ಆಯಿತು ಅಂತ ಸ್ಟೇ ಆಗಬೇಕಾಗುತ್ತೆ. ಅಂಥ ಟೈಮಲ್ಲಿ ನನಗೆ ತುಂಬ ಖರ್ಚಾಗುತ್ತೆ. ಆ ಒಂದು ಖರ್ಚುಗಳಿಗೆ ಈ ಸರ್ಕಾರದಿಂದ ಯುವ ನಿಧಿ ಅನ್ನೋದ್ರಲ್ಲಿ ಏನು 1.5 ಸಾವಿರ ಕೊಡ್ತಾಯಿದ್ದಾರೆ, ಅಂಥ ಟೈಮಲ್ಲಿ ನನಗೆ ಈ ದುಡ್ಡು ಅಂಥ ಟೈಮ್ಗಳಿಗೆ ನನಗೆ ತುಂಬ ಯೂಸ್ ಆಗುತ್ತೆ. ಸೊ ತುಂಬ ಹೆಲ್ಪ್ಫುಲ್ ಇದೆ ಸರ್ ನನಗೆ. ಸೊ ನಾನು ಟೀಮ್ ಯುವ ನಿಧಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಹಿಳಾ ಫಲಾನುಭವಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೇನೆ. ನಮಗೆ ತಾವು ಎಲ್ಲಿಂದ ಬಂದಿರುವಂಥದ್ದು? ನೀವು ಕೂಡ ಒಬ್ಬ ಯುವತಿಯಾಗಿ ತಮಗೆ ಎಷ್ಟು ಅವಶ್ಯಕತೆ ಇದೆ, ಯುವ ಕಂಪ್ಲೀಟ್ ಆದಮೇಲೆ ಕೆಲಸಕ್ಕೆ ಹೋಗೋವರೆಗೂ ಕೂಡ ಅಮೌಂಟ್ನ ಎಷ್ಟು ಅವಶ್ಯಕತೆ ಇದೆ ಅಂತ? ಸರ್ ನನ್ನ ಹೆಸರು ಪೂಜಾ ಅಂತ, ನಾವು ಬೆಂಗಳೂರು ರೂರಲ್ ದೊಡ್ಡಬಳ್ಳಾಪುರ ಭಾಷೆಟಳ್ಳಿ ಅಂತ. ಸರ್ ನಂಗೆ ಯುವ ನಿಧಿ ಅಮೌಂಟ್ ಬಂದಿದ್ದು ತುಂಬಾ ಖುಷಿ ಆಯಿತು. ಇದೊಂದು ಸ್ಕೀಮ್ ಎಲ್ಲರಿಗೂ ಯೂತ್ಸ್ಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ. ಅದು ನಮಗೆ ಕೆಲಸಕ್ಕೆ ಅಪ್ಲಿಕೇಶನ್ಸ್ ಹಾಕೋಕ್ಕೆ, ಒಂದು ಫೋಟೋಸ್ ಕಲರ್ ಜೆರಾಕ್ಸ್ ತೊಗೊಳಕ್ಕೂ ಸಹ ಇದು ಬೇಕಾಗುತ್ತೆ. ನಮ್ಮ ಹತ್ರ ಎಷ್ಟೊಂದು ಅಮೌಂಟ್ ಇರಲ್ಲ, ಅಪ್ಪ ಅಮ್ಮನ ಎಲ್ಲದಕ್ಕೂ ಕೇಳಬೇಕಾಗುತ್ತೆ, ಅವರು ಕೊಡೋ ಅಂಥ ಪರಿಸ್ಥಿತಿಲಿ ಇರಲ್ಲ. ಅದರಿಂದ ಈ ಯುವ ನಿಧಿ ಒಂದು 3,000 ಬಂದಿರೋದ್ರಿಂದ ನಮ್ಗೆ ಅಪ್ಲಿಕೇಶನ್ಸ್ಗೆ, ಜೆರಾಕ್ಸ್ಗೆ, ಫೋಟೋಸ್ಗೆ ಎಲ್ಲ ಇದಾಗುತ್ತೆ. ಅದರಿಂದ ಯೂತ್ ಒಳ್ಳೆ ಬೆನಿಫಿಟ್ ಆಗುತ್ತೆ. ಒಂದು ಜಾಬ್ ಸಹ ಸಿಕ್ಕಿದ್ರೂ ಯುವ ನಿಧಿಯಿಂದ ಸಿಕ್ಕಿದೆ ಅಂತ ಅಂತೀವಿ. ಥ್ಯಾಂಕ್ಸ್ ಯುವ ನಿಧಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಕೇವಲ 70,000 ಜನ ಮಾತ್ರ ಅಪ್ಲೈ ಮಾಡಿರುವಂಥದ್ದು, ಸುಮಾರು ಇರುವಂಥದ್ದು 5 ಲಕ್ಷ ವಿದ್ಯಾರ್ಥಿಗಳು. ಸೊ ಅವರಿಗೆ ಏನು ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ನೀವು ಅಪ್ಲೈ ಮಾಡಿ, ನಿಮಗೂ ಬಂದೇ ಬರುತ್ತೆ ಅಂತ ಹೇಳಿ, ಇದರಿಂದ ನೀವು ತುಂಬ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಇದ್ರ ಅವಶ್ಯಕತೆ ಎಲ್ಲ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಯುವ ನಿಧಿ. ಎಸ್, ಇದಿಷ್ಟು ಕೂಡ ಅಂದರೆ ಅರ್ಹ ಅನುಭವಿಗಳ ಮಾತಾಗಿರುವಂಥದ್ದು. ಸದ್ಯಕ್ಕೆ ಈಗ ಸರ್ಕಾರ ಒಂದು ಉಚಿತವಾದಂಥ ಸ್ಕೀಮ್ ನಮಗೆ ಕೊಡ್ತಾ ಇದೆ. ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಅತ್ಯವಶ್ಯಕ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅನಿಲ್ ಕಲ್ಕೆರೆ, TV9 ಶಿವಮೊಗ್ಗ.